ಸೊ ಫೈನಲಿ ಗುಬ್ಬೇವಾಡಕ್ ಬಂದೀವಂತ ನಾವ್ ಅನ್ಕೊಂಡಿ ಕರೆ ನಿಜವಾಗ್ಲೂ ಇನ್ನ ಗುಬ್ಬೇವಾಡ 1.5 ಕಿಲೋಮೀಟರ್ ಐತಂತ. ಓ ಟ್ರ್ಯಾಕ್ಟರ್ ಟೈರ್ ಮುಳುಗಿ ಹೋತು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಭಾಳ ವಿಶೇಷವಾಗಿರುವಂಥ ವಿಡಿಯೋ ನೀವು ನೋಡಲೇಬೇಕು. ಕೊನೆವರೆಗೆ ನೋಡಿದರೆ ಮೈ ಝುಮ್ ಝುಮ್ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ. ಅದಕ್ಕಿಂತ ಮುಂಚಿತವಾಗಿ ಇವತ್ತು ಫಸ್ಟ್ ಟೈಮ್ ನಮ್ಮ ಆರ್ಕೆಸ್ಟ್ರಕ್ಕೆ ಹೆಜ್ಜೆ ಇಟ್ಟಿರುವಂಥ ನಮ್ಮ ಮಂಜು ಅವರು ಕೂಡ ಬಂದಿದ್ದಾರೆ, ಮಂಜು ಕುಕ್ನೂರವರು. ಸೊ ಬ್ಯೂಟಿಫುಲ್ ಆಗಿರುವಂಥ ಒಂದು ಕಾಫಿ ಕುಡ್ಕೊಂಡು ನಮ್ಮ ಗೋಪಾಲ್ ಇಂಚಿಗೇರಿ ಅವರು ಕುಡಿಸಿದರು. ಸೊ ಅವ್ರಿಗೆ ಥ್ಯಾಂಕ್ ಯು ಹೇಳ್ತಾ ಹೆಜ್ಜೆ ಇಡೋಣ ಬನ್ನಿ, ಎಂಜಾಯ್. ಇವತ್ತು ಗುಬ್ಬೇವಾಡ ಊರಿಗೆ ಕಾರ್ಯಕ್ರಮ ಕೊಡಲಿಕ್ಕೆ ಅಂತ ನಮ್ಮ ಕಲಾಸಿಂಚನ ತಂಡ ಹೊರಡ್ತಾ ಇದೆ. ಸೊ ದಾರಿಯ ಮಧ್ಯದಲ್ಲಿ ನಮ್ಮ ಪಡ್ನೂರೊಳಗೆ ಪಾರ್ಟಿ ಹೇಳಿದರು, ಸರ್ ನಿಮ್ಮ ಕಾರ್ ನಮ್ಮ ಊರಿಗೆ ಬರೋದಿಲ್ಲ, ಯಾಕಂದರೆ ಸಿಕ್ಕಾಪಟ್ಟಿ ಮಳೆ ಬಂದು ನೀರು ನಿಂತು ಬಿಟ್ಟೈತಿ, ಬರ್ಬೇಕಾರ ಕಾರ್ ನಿಮ್ಮದು ಮುಳುಗಿ ಹೋಗ್ಬಿಡ್ತೈತೆ, ಹಾಗಾಗಿ ಟ್ರ್ಯಾಕ್ಟರ್ ಕಳಿಸ್ಕೊಡ್ತೀನಿ ಅಂತ ಹೇಳಿದರು. ಟ್ರ್ಯಾಕ್ಟರ್ ಹುಡುಕಿಡಿದೆ, ಟ್ರ್ಯಾಕ್ಟರ್ ಸಿಗಲಿಲ್ಲ. ಸೊ ಟ್ರ್ಯಾಕ್ಸ್ ಕಳಿಸಿದ್ರೆ ಅಂತ ಗೊತ್ತಾಯ್ತು. ಇಲ್ಲಿ ಬಿಡಿ, ನಮ್ಮ ಉತ್ತರ ಕನ್ನಡದ ಸ್ಪೆಷಲ್ ಕ್ರೂಸರ್ ಅಂತಲೂ ಕೂಡ ಕರಿತೀವಿ ಇದಕ್ಕೆ. ಟ್ರ್ಯಾಕ್ಸಲ್ಲಿ ಹತ್ಕೊಂಡು ನಮ್ಮ ಪ್ರಯಾಣ ಸಾಗ್ತಾ ಇದೆ. ಪಟ ನೋಡ್ರಿ ಹೆಂಗೆ ಹತ್ತವ್ರೆ ನಮ್ಮ ಆರ್ಟಿಸ್ಟ್ಗಳು. ವಾವ್, ಪೂಜಾ, ತೃಪ್ತಿ, ಮಲ್ಲು, ಇನ್ನು ಜೊತೆಗೆ ನಾನು ಕೂಡ ಹೆಜ್ಜೆ ಹಾಕಲೇಬೇಕಲ್ಲ ಅವ್ರ ಜೊತೆಯಾಗಿ. ಸೊ ಇದೊಂದು ಹೊಸ ಎಕ್ಸ್ಪೀರಿಯನ್ಸ್. ಇಲ್ಲಿ ನೋಡ್ರಿ, ಭಾಳ ವಿಶೇಷವಾಗಿ ತೃಪ್ತಿ ನೋಡ್ರಿ ಜಲಪಾತ ಹರಿಯಾಗತ್ತೈತಿ. ಆ ಜಲಪಾತ ಅಣ್ಣ ಇಲ್ಲಿ ಮುಂದೆ ಮಾಡು ಪಗ್ಲಿ. ಸೊ ಇಂಥ ನೀರೊಳಗೆ ನಾವು ದಾಟ್ಕೊಂಡು ಇವತ್ತು ಕಾರ್ಯಕ್ರಮ ಮಾಡಕ್ ಹೋಗಿವಿ. ಅದಕ್ಕ ಅಂತಾರಿ ಕಲಾ ಸಿಂಚನ ಅಂತ. ಎಲ್ಲರಿಗೂ ಮಾಡಕ್ಕಾಗಲ್ಲ. ಬಹಳ ವಿಶೇಷವಾಗಿ ಇವತ್ತು ಒಳ್ಳೆ ಎಕ್ಸ್ಪೀರಿಯನ್ಸು. ನಮ್ಮ ನೈಟ್ ಎಫೆಕ್ಟು. ಸೊ ನೋಡಕ್ ಒಂಥರ ಮಜಬೂತ್ ಆಗಿರುತ್ತೆ. ಅಣ್ಣ ಇವತ್ ನಮ್ಮನ್ನ ಇಂತ ಇದ್ರ ಮೇಲೆ ಕರ್ಕೊಂಡ್ ಬಂದಿರಲ್ಲ, ನಿಮ್ಗೆ ಏನ್ ಅನ್ಸಾತೈತಿ? ನಿಮ್ದು ಒಂದು ಅನುಭವ ಹೇಳಿರಲ್ಲ. ನಿಜವಾಗ್ಲೂ ಬಹಳ ಕಷ್ಟದಿಂದ ಬಂದವ್ರು ನಾವೆಲ್ಲ. ಇದೇನು ಬಹಳ ವಿಶೇಷ ಅಲ್ಲ. ಆಕ್ಚುಲಿ ಇದು ನಾವು ಈಗ ಹೊಂಟಿದ್ದು ಈಗ ಟಾಪ್ ಲೆವೆಲ್ ಜೀವನದಾಗ ಎತ್ತರ ಮಟ್ಟಕ್ಕೆ ಬೆಳಿಬೇಕಂತ ಬಹಳ ಆಸೆ. ಸೊ ಎಲ್ಲರಿಗಿಂತ ಎತ್ತರದಲ್ಲಿ ಬೆಳಿಬೇಕು ಅನ್ನೋದು ಆಸೆ. ಸೊ ಇವಾಗ ನಾನು ಎಲ್ಲರಿಗಿಂತ ಎತ್ತರದಲ್ಲಿ ಅದೀನಿ ಅನ್ನೋ ಒಂದು ಕಲ್ಪನೆ ನನಗೈತಿ. ನಿಮ್ಮ ಪ್ರಕಾರ ಎತ್ತರಕ್ಕೆ ಬರ್ಬೇಕು ಅಂದ್ರೆ ನೀರಲ್ಲಿ ಈಜಾಡ್ಕೊಂಡು ನೀರ್ ಮೇಲೆ ತೆಳ್ಕೊಂಡು ಬರ್ಬೇಕಾ? ಇಲ್ಲ, ಉಳ್ಳಾಡ್ಕೊಂತ ಬಂದ್ರೂ ಪರವಾಗಿಲ್ಲ. ಸ್ವಲ್ಪ ನೀಟಾಗಿ ಅಂದ್ರೆ ಗಾಡಿ ಮೇಲೆಲ್ಲ ಹತ್ಕೊಂಡ್ ಬರ್ಬೇಕಾ? ಇಲ್ಲ, ಜಿಕ್ಕೊಂತ ಬಂದ್ರೂ ನಡೀತೈತಿ, ಪರವಾಗಿಲ್ಲ. ನನ್ ಕಡೆ ಆಮೇಲೆ ಇನ್ನೊಂದು ಸರ್, ನೀವು ಫ್ಲೈಟ್ ಮೇಲೆ ಇದ್ದಂಗೆ ಫೀಲ್ ಆಗತ್ತಿದ್ರಿ. ನೀವು ಎಲ್ಲಿ ವಿಶೇಷವಾಗಿ ಹೇಳ್ಬೇಕು ಅಂತ ಅಂದ್ರೆ ಇದು ಎಕ್ಸ್ಕ್ಲೂಸಿವ್ ಆಗಿ ಲೈವ್ ಆಗಿ ನೋಡ್ತಾ ಇದ್ದೀರಾ. ನಾವು ಎದ್ರ ಮೇಲೆ ಕೂತೇವಿ ಅಂದ್ರೆ ಗಾಡಿ ಮೇಲೆ ಕೂತೇವ್ರಿ. ನಮ್ಗೆ ಯಾಕೆ ಕರ್ಕೊಂಡು ಹೊಂಟ್ರ ಅಂತಂದ್ರೆ ಇಲ್ಲಿ ರೋಡೇ ಇಲ್ಲ, ಫುಲ್ ನೀರ್ ಐತಿ. ನೀರ್ ಮೇಲೆ ಒಂದು ವಿಮಾನ ಹೊಂಟಿರೋ ಫೀಲ್ ಆಗ್ತಾ ಇದೆ. ಸೊ ಕಲಾ ಸಿಂಚನ ಅನುಭವ ಸಿಗುತ್ತೆ, ಎಲ್ಲ ತರದ ಡಿಫ್ರೆಂಟ್ ಅನುಭವ ಸಿಗುತ್ತೆ. ಎಲ್ಲ ಕಡೆ ಹೋದ್ರೆ ನಿಮ್ಮನ್ನ ಕಾರ್ನಾಗೋ ಅಥವಾ ಇನ್ನೊಂದ್ರಾಗೋ ಮತ್ತೊಂದ್ರಾಗೋ ಕರ್ಕೊಂಡು ಹೋಗ್ತಾರೆ. ಆದ್ರೆ ನಮ್ಮ ಕಲಾ ಸಿಂಚನವ್ರು ಮಾತ್ರ ಎಲ್ಲ ತರದ ಅನುಭವನ ನಮಗೆ ತೋರಿಸ್ತಾರೆ. ಸೊ ಹ್ಯಾಂಡ್ಸ್ ಅಪ್ ಟು ಕಲಾ ಸಿಂಚನ ಟೀಮ್. ಮತ್ತೆ ಇದಕ್ಕೆ ನಿಮ್ಮ ಅನುಭವ ಇನ್ನಟ್ಟು ಏನಾರು ಹೇಳಲ್ಲ ಹೋಗಾರಣ್ಣ. ಈಗ ಅನುಭವ ಬೇಕು ಅಂದ್ರೆ ಇಂಥ ತಂಡ್ಯಾಗ ಇಂಥ ಚಳಿಯಾಗ ಕಾರ್ಯಕ್ರಮ ಮಾಡೋದು, ಅದು ಹಿಂಗ ಅಪ್ಪರದಾಗ ಆಕಾಶಿಗೆ ಮುಟ್ಟೋ ಹಂಗ ಮಾಡೋದಂದ್ರೆ ನಿಮ್ಮ ಟೀಮ್ ಮಾತ್ರ. ನೀವ್ ಇದ್ರ ಬಗ್ಗೆ ಏನ್ ಹೇಳಕ್? ಇಲ್ಲ, ಏನಿಲ್ಲ, ಜೀವನದಾಗ ಎಲ್ಲಾ ಅನುಭವಗಳು. ಪ್ರತಿದಿನ ನಾವು ಕಾರ್ನಾಗ ಅಡ್ಡಾಡೋರು. ಇವತ್ತು ಬಹಳ ವಿಶೇಷವಾಗಿ ಆ ಊರಿನವರೇ ಪಾಪ ಗುಬ್ಬೇವಾಡ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಸೊ ಆ ಊರಿನವ್ರು ಬಂದು ನಮ್ಮನ್ನ ಇವತ್ತ ಒಂದು ಗಾಡಿ ಒಳಗೆ ಕರ್ಕೊಂಡು ಹೊಂಟಾರ. ಈಗ ನಾವು ಆಕ್ಚುಲಿ ಬಹಳ ವಿಶೇಷವಾಗಿ ಗುಬ್ಬೇವಾಡ ಕಾರ್ಯಕ್ರಮ ಕೊಟ್ಟಿವ್ರಿ. ಅದೇ ಊರನ್ನವ್ರು ನಮಗೆ ಈಗ ಕ್ರೋಸರ್ ಕೊಟ್ಟು ಕಳ್ಸ್ಯಾರ. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಣ್ಣ, ಈ ಕ್ರೋಸರ್ ನೋಡಿದ್ರೆ ನಿಮಗೆ ಯಾವ ತರ ಫೀಲ್ ಆಗ್ತದೆ? ಪುಷ್ಪಕ ವಿಮಾನ ತರ ಅನಿಸ್ತಾ ಇಲ್ವಾ? ಇಲ್ಲ, ನಿಜವಾಗ್ಲೂ ನನ್ನ ಹಳೆ ಬಾಲ್ಯದ ನೆನಪುಗಳು ಆಗತ್ತಾವ. ಯಾಕಂದ್ರೆ ನನ್ನ ಬಾಲ್ಯದಿಂದ ಅಭ್ಯಾಸ. ಟಾಪ್ ಸರ್ವಿಸ್ ಅಲ್ಲಿ ಕುತ್ಕೊಂಡಿಲ್ಲ. ಇವತ್ತು ಅದು ಒಂದು ಆಸೆ ಈಡೇರಿತು. ಅವ್ರಿಗೆ ತಮ್ಮ, ಸಾರಿ ಮಂಜು ತಮ್ಮ ಅವ್ರಿಗೆ, ಮಂಜು ಹೇಳು, ನಿನ್ನ
ಮೈಕಿಡ್ರಿ ಇಲ್ಲಿ ಹಾರ್ಕೊಂಡು ಹೋಗಲ್ಲ, ಹತ್ತು ಹಾರ್ತಿದೆ, ಹತ್ತು ಹಾರ್ತಿದೆ, ಹತ್ತು ಹಾರ್ತಿದೆ. ತಮಾಷೆ ಮಾತುಕತೆಗಳ ಮಧ್ಯದಲ್ಲಿ ಒಂದು ಊರು ಬಂತು. ಅಲ್ಲಿ ಜನ ನೋಡಿದ್ರು, ಕಲಾವಿದರು ಹೊಂಟಾರ ನೋಡು ಅಂತ ಹೇಳಿಕೆ ಕೈ ಮಾಡಿ ತೋರಿಸ್ತಾ ಇದ್ರು. ಆದರೂ ನಾವು ಇದು ಊರಲ್ಲ, ಇನ್ನು ಮುಂದಿದೆ ಅಂತ ಗೊತ್ತಾಯಿತು. ಹಾಗೆ ನಮ್ಮ ಪ್ರಯಾಣ ಗುಬ್ಬೇವಾಡತ್ತ ನಡೀತು. ಇನ್ನೂ ಅದ್ಭುತವಾಗಿರುವಂಥ ಕ್ಷಣಗಳು ನೀವು ನೋಡ್ತಾ ಇದ್ದೀರಿ, ನೋಡಿ. ಮಂಜು ಈ ಕಡೆ ನೋಡು, ಹಂಗ ನೀವು ಮಾತಾಡ್ರಿ. ಗುಬ್ಬೇವಾಡದ ಎಂಟ್ರಿ ಗೇಟ್ ಇದು ಕಮಾನು ಭಾಳ ವಿಶೇಷವಾದಂತ ಗೊತ್ತೀವಿ. ತೃಪ್ತಿ ಅವರೇ, ನಿಜವಾಗ್ಲೂ ಎಷ್ಟು ಫೀಲ್ ಆಯಿತು? ಎಲ್ಲ ತರದ ಎಕ್ಸ್ಪೀರಿಯನ್ಸ್, ಎಲ್ಲ ತರ ಟಾಸ್ಕ್ ಕೊಡ್ತಾರೆ. ಅದಕ್ಕೆ ಅನ್ಭವಿಸಕ್ಕೆ ಆ ಟಾಸ್ಕ್ನ ನಾವು ಡೇರಿಂಗ್ ಆಗಿ ತಗೊಳ್ಳೋದಕ್ಕ ನಾವು ಎಲ್ಲದಕ್ಕೂ ಗಟ್ಟಿ ರೆಡಿ ಆಗಿವ್ರಿ ಕಲಾಸಿಂಚನ್ ಟೀಮ್ ಇಂದ. ಸೊ ಥ್ಯಾಂಕ್ ಯು ಸೋ ಮಚ್ ಮಿನಿ ಕಲಾಸಿಂಚನ್ ಬಾಸ್, ಥ್ಯಾಂಕ್ ಯು ಸೋ ಮಚ್. ಈ ಅನುಭವ ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಇದೇ ತರ ಮುಂದೆ ಜರ್ನಿನೂ ಇದೇ ತರ ಕಂಟಿನ್ಯೂ ಆಗ್ಲಿ. ಯಾಪೆ ಲೇ ಗುಬ್ಬೇವಾಡನು ಎಲ್ಲ ಸಾಲಕ ಹೇಳಕ್ ಕುಂತಾರಿಲ್ಲೇ, ಎಲ್ಲ ಸಾಲಕ ಹೇಳಕ್ ಕುಂತಾರಿಲ್ಲೇ, ಎಲ್ಲ ಸಾಲಕ ಹೇಳಕ್ ಕುಂತಾರಿಲ್ಲೇ. ಸೊ ಫೈನಲಿ ಈಗ ಗುಬ್ಬೇವಾಡಕ್ಕೆ ಬಂದೀವಿ. ಸೊ ಡಿಫ್ರೆಂಟ್ ಆಗಿ ಇಲ್ಲಿನ ಕಲಾಭಿಮಾನಿ ದೇವರುಗಳಿಗೆ ಖುಷಿ ಪಡಿಸ್ಲಿಕ್ಕೆ ಅಂತ. ಸೊ ಬಹಳ ಡಿಫ್ರೆಂಟ್ ಆಗಿರುವಂತ ಎಕ್ಸ್ಪೀರಿಯನ್ಸ್ ಅಲ್ಲಿ ಅಂತೂ ಇಂತೂ ಊರಿಗೆ ಬಂದು ತಲುಪಿದ್ವಿ ಸೇಫ್ ಆಗಿ. ಹೋಗುದು ಫೈನಲ್ ಸ್ಪರ್ಧಿ ಹಾ ನಮ್ಮ ಡಿಕೆಡಿ ಪೂಜಾ ಅವರು ಜೊತೆಗಿದ್ದಾರೆ. ಸೊ ಓಕೆ, ಸೊ ಇವಾಗ ಎಂಜಾಯ್ಮೆಂಟ್ ಮಾಡ್ಕೊಳ್ತಾ ನಾವೆಲ್ಲ ಬಂದಿದ್ದೇವೆ. ಸೊ ಈಗ ಒಳ್ಳೆ ಹೋಗೋದೊಂದು ಸವಾಲೆ. ಸೊ ಅದೊಂದು ಡಿಫ್ರೆಂಟ್ ಆಗಿರುವಂಥ ಎಕ್ಸ್ಪೀರಿಯನ್ಸ್ ಅನ್ನ ವಿಡಿಯೋ ಮಾಡಿಬಿಟ್ಟು ನಿಮ್ಗೆ ಹೇಳ್ತೀನಿ. ಯಾಕಂದ್ರೆ ಹಳ್ಳ ಏರ್ತಾ ಇರುತ್ತಂತ ಇಲ್ಲಿ. ಸೊ ಗೊತ್ತಿಲ್ಲ ಅದು ಯಾವ ಪ್ರಮಾಣದಲ್ಲಿ ಇರುತ್ತೆ, ಯಾಕಂದ್ರೆ ತುಂಬಾ ನೀರಿದು. ಸೊ ಹಾಗಾಗಿ ಟ್ರ್ಯಾಕ್ಸ್ ಬರ್ಬೇಕಾದ್ರೆ ತುಂಬಾ ಒದ್ದಾಡ್ಕೊಂತ ಬಂದಿದ್ದೀವಿ. ಥ್ಯಾಂಕ್ ಯು. ಸೊ ಫೈನಲಿ ಗುಬ್ಬೇವಾಡಕ್ಕೆ ಬಂದೀವಿ ಅಂತ ನಾವು ಅನ್ಕೊಂಡಿವಿ. ಕರೆ ನಿಜವಾಗ್ಲೂ ಇನ್ನ ಗುಬ್ಬೇವಾಡ 1.5 ಕಿಲೋಮೀಟರ್ ಐತಂತ. ಆಕ್ಚುಲಿ ನಮ್ಮ ಕಾರಿಂದ ಈಗ ಟ್ರ್ಯಾಕ್ಸಿಗೆ ಬಂದಿವಿ. ಟ್ರ್ಯಾಕ್ಸ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಪಂಚಾಕ್ಷರಿ ಮರಗೂರ್ ಸರ್ ಅವರ ಮನಿ ಒಳಗ್ ಬಂದು ಟೀ ಎಲ್ಲ ಕೊಟ್ಟರು. ಮೇಡಮ್ ತುಂಬಾ ಚೆನ್ನಾಗಿತ್ತು ಟೀ, ಖುಷಿ ಆಯ್ತು. ನಾವೆಲ್ಲ ಕುಡ್ಕೊಂಡಿವಿ. ಥ್ಯಾಂಕ್ ಯು, ಧನ್ಯವಾದ ಹೇಳಕ್ ಇಷ್ಟಪಡ್ತೀವಿ. ಈ ಊರಿಗೆ ಇನ್ನ ಬಂದಿವಿ ಅಂತ ಅನ್ಕೊಂಡಿವಿ ಕರೆ, ಬಟ್ ಇಲ್ಲ ಅಂತ, ಇನ್ನೂ ಪ್ಲೇಸ್ ಬೇರೆ ಇದೆ ಅಂತ. ಅದಕ್ಕೋಸ್ಕರ ಈ ಟ್ರ್ಯಾಕ್ಸ್ ಅನ್ನ ಇಲ್ಲೇ ಬಿಡ್ತೀವಿ. ಈಗ ಇಲ್ಲೇ ಬಿಟ್ಟು ನಮಗೋಸ್ಕರ ವಿಶೇಷವಾಗಿರುವಂತ ಸೊ ಫಸ್ಟ್ ಕ್ಲಾಸ್ ಒಂದು ಗಾಡಿ ರೆಡಿ ಆಗೈತಿ. ಸೊ ಆ ಗಾಡಿ ಒಳಗೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಸ್ಪೆಷಲಿ ನಮ್ಮ ತೃಪ್ತಿಗೆ ಪೂಜೆಗ ಹೇಳಿ ಮಾಡಿಸಿರುವಂತ ಒಂದು ಪ್ಲೇಸಸ್. ಅದು ಗುಬ್ಬೇವಾಡದೊಳಗ 2 ಗುಬ್ಬಿಗಳು, ಗುಬ್ಬೇವಾಡಕ್ಕೆ 2 ಗುಬ್ಬಿಗಳು. ಸೊ ಬಂದಾರ, ನಾವೆಲ್ಲ ಸೇರ್ಕೊಂಡು ಈಗ ಅದ್ರಾಗ ಒಂದು ಹೊಸ ಎಕ್ಸ್ಪೀರಿಯನ್ಸ್ ನೋಡ್ಲಿಕ್ಕೆ ನಾವು ಹೊಡ್ತಾ ಇದ್ದೇವೆ. ಇನ್ನೂ ಕಾರ್ಯಕ್ರಮ ಇಲ್ಲ, ಕರೆಕ್ಟ್ ಬರೋಬ್ಬರಿ ಈಗ 9 ಗಂಟೆ ಆಯ್ತು, ಇನ್ನೂ ರೀಚ್ ಆಗಿಲ್ಲ. ಸೊ ಎಲ್ಲ ಇದ್ದಾರೆ, ಇಲ್ಲಿ ಕಮಿಟಿ ಅವರು ಇದ್ದಾರೆ, ನಮ್ಮನ್ನು ಕರ್ಕೊಂಡು ಅವರೇ ಹೋಗ್ತಾ ಇದ್ದಾರೆ. ಸೊ ಬರ್ಬೇಕಾದ್ರೆ 2-3 ಗಾಡಿಗಳು ಶಿಫ್ಟ್ ಆಗ್ತಾ ಇದ್ದಾವೆ. ಥ್ಯಾಂಕ್ ಯು. ಟ್ರ್ಯಾಕ್ಟರ್ ಜೊತೆಯಲ್ಲಿ
ನಮ್ಮ ಗುಬ್ಬೇವಾಡದ ಜನತೆ ನಮಗೋಸ್ಕರ ಕಾಯ್ತಾ ಇದ್ದರು. ಇನ್ನೇನು ಬಂದುಬಿಟ್ಟಿವಿ ಅಂತ ಅಂದ್ಕೊಂಡಿವಿ, ಆದರೆ ಇಲ್ಲ. ಈಗ ಮತ್ತೆ ನಮಗೋಸ್ಕರ ಮುಂದೆ ಗುಬ್ಬೇವಾಡ ಕರ್ಕೊಂಡು ಹೋಗಲಿಕ್ಕೆ 2 ಕಾರುಗಳು ರೆಡಿಯಾಗಿದ್ದವು. ಸೊ ನಮ್ಮನ್ನು ಕಾರ್ ಒಳಗೆ ಕರ್ಕೊಂಡು ಹೋಗಲಿಕ್ಕೆ ಎಲ್ಲ ಆತ್ಮೀಯ ಸ್ನೇಹಿತ ಬಳಗದವರು, ಕಮಿಟಿಯವರು ನಿಜವಾಗ್ಲೂ ನಾವು ಬರ್ತೀವಿ ಅಂತ ತುಂಬ ಖುಷಿಯಾಗಿದ್ದಾರೆ. ನೋಡ್ರಿ ಎಷ್ಟು ಎಂಜಾಯ್ಮೆಂಟ್ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಭಾಳ ಖುಷಿಯಾಯಿತು. ಕಲಾವಿದರು ತುಂಬ ಚೆನ್ನಾಗಿ ನೋಡ್ಕೊಂಡಿರುವಂಥ ಊರು ಅದು ನಮ್ಮ ಗುಬ್ಬೇವಾಡ ಅಂತ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಕುಣಿರಿ ಕುಣಿರಿ ಕುಣಿರಿ. ಇನ್ನೂ ಕಾರ್ಯಕ್ರಮ ಶುರುವೂ ಆಗಿಲ್ಲ. ಸೊ ಥ್ಯಾಂಕ್ ಯು ಪುಣ್ಯಕೋಟಿ. ನಿಜವಾಗ್ಲೂ ನೀವೆಲ್ಲರೂ ಪುಣ್ಯಕೋಟಿಯ ಮನಸ್ಸುಳ್ಳವರು. ಇನ್ನೇನು ಎಲ್ಲ ಕಲಾವಿದರು ಗಾಡಿಯಲ್ಲಿ ಕುತ್ಕೊಂಡು ನಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು. ಗುಬ್ಬೇವಾಡ ಊರು ಇಲ್ಲೇ ಪಕ್ಕದಲ್ಲಿದೆ ಅಂತಂದರು. ಸೊ ಊರು ಎಂಟ್ರಿ ಆಗೋದ್ರೊಳಗೆ ಸ್ಟೇಜ್ ಮ್ಯಾಗ ಅನೌನ್ಸ್ಮೆಂಟ್ ಮಾಡಿದರು. ಸೊ ಕಲಾವಿದರು ಬಂದರು ಅಂತ, ಮಕ್ಕಳೆಲ್ಲ ಎಂಜಾಯ್ಮೆಂಟ್ ಮಾಡ್ಕೊಂಡು ಬಂದರು ಕಲಾವಿದರು ಅಂತ ಖುಷಿ ಆದರೂ ತಾಯಿಯ ದರ್ಶನವಾಗೇ ಬಿಡ್ತು. ತುಂಬ ಖುಷಿ ಆಯಿತು. ಭಾಳ ಸುರಕ್ಷಿತವಾಗಿ ಕರೆದುಕೊಂಡು ಬಂದಿರುವಂತಹ ತಾಯಿಯ ಪಾದಾರವಿಂದಗಳಲ್ಲಿ ಹಣೆ ಮಾಡಿದು. ಕಾರ್ಯಕ್ರಮ ಅಂತೂ ಭರ್ಜರಿ ಎಂಜಾಯ್ ಆಯಿತು. ಸಿಕ್ಕಾಪಟ್ಟೆ ಜನ ಎಂಜಾಯ್ ಮಾಡಿದ್ರು, ಕುಣಿದ್ರು, ಕುಪ್ಪಳಿಸಿದ್ರು. ಇದಾಗಿಂದ ಕಾರ್ಯಕ್ರಮ ಮುಗಿದ ಬಳಿಕ ಹೋಗೋದು ಒಂದು ದೊಡ್ಡ ಸವಾಲು. ಯಾಕಂದ್ರೆ ನೀರು ಬೇರೆ ಸಿಕ್ಕಾಪಟ್ಟೆ ಇರುತ್ತಂತ ಹೇಳಿಬಿಟ್ಟಿದ್ರು. ಸೊ ಅದರ ಸವಾಲನ್ನು ಬೆನ್ನತ್ತಿ ನಮ್ಮ ಪ್ರಯಾಣ ಮತ್ತೆ ಊರ ಕಡೆಗೆ ಸಾಗಿತು. ಸಾಗಬೇಕಾದ್ರೆ ನಿಜವಾಗ್ಲೂ ನೀರು ಜಾಸ್ತಿ ಆಗಿಬಿಟ್ಟಿತ್ತು. ಗಾಡಿ ಸ್ವಚ್ಛ ಆಗೈತಿ, ಗಾಡಿ ತೊಳ್ಯಾಕ ಹೋಗಿದ್ದು. ಟ್ರ್ಯಾಕ್ಟರ್ ಟೈರ್ ಮುಳುಗಿ ಹೋತು. ಇದ್ರಾಗ ಸ್ಪೆಷಲಿ ನಾವು ಡ್ರೈವರ್ಗೆ ಥ್ಯಾಂಕ್ಸ್ ಹೇಳಬೇಕು. ಅದಕ್ಕೆ ನಮ್ಮ ಎಲ್ಲ ಜಾನಪದ ಕಲಾವಿದರು ಡ್ರೈವರ್ ಮೇಲೆ ತಿಂಡಿ ಹಾಡ ಬರೀತಾರೆ. ಯಾಕಪ್ಪ ಅಂದ್ರೆ ಅವರು ನಿಜವಾಗ್ಲೂ 2 ಗುಂಡಿಗೆ ಇರ್ತಕ್ಕಂಥ ಡ್ರೈವರ್ಸ್ಗಳು. ನಿಜವಾಗ್ಲೂ ಎಂಥ ತಾಕತ್ತು ಅಂದ್ರೆ ಹೇಳ್ತೀನಿ. ನಿಜವಾಗ್ಲೂ ನಮಗಂತೂ ಹೇಳಂಗೆ ಇಲ್ಲ. ಬಟ್ ನಮ್ಮ ಶೇಪಾಗಿ ಕರ್ಕೊಂಡು ಬಂದಿರುವಂಥ ನಮ್ಮ ಡ್ರೈವರ್ಗಳಿಗೆ ಥ್ಯಾಂಕ್ ಯು. ಹಾಗೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಮತ್ತೊಂದು ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.